ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ಕೊನೆ ತರಗತಿಯಲ್ಲಿ ಶಿಕ್ಷಣದ ಒಂದು ಪ್ರಕ್ರಿಯೆ, ಅದು ದ್ವಿಮುಖ ಕ್ರಿಯೆಯಾಗಿ ಮತ್ತು ತ್ರಿಮುಖ ಕ್ರಿಯೆಯಾಗಿ ನಾವು ಅಧ್ಯಯನ ಮಾಡಿದ್ದೀವಿ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಶಿಕ್ಷಣ ಅಂದರೆ ಏನು ಅಂತಕ್ಕಂಥದ್ದು ಶಿಕ್ಷಣ ತಜ್ಞರಲ್ಲಿ ಅವರದೇ ಆದಂಥ ಒಂದು ದೃಷ್ಟಿಕೋನದಲ್ಲಿ ವಿವರಣೆಯನ್ನು ನೀಡಿದ್ದಾರೆ. ನಮ್ಮ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಸುಮಾರು ಚಿಂತಕರ ದೃಷ್ಟಿಯಲ್ಲಿ ಶಿಕ್ಷಣ ಅಂದರೆ ಏನು ಅಂತಕ್ಕಂಥದ್ದು ಭಾಳ ವಿಭಿನ್ನವಾಗಿರ್ತಕ್ಕಂಥದ್ದಿದೆ. ಆದರೂ ಸಹಿತ ನಾವು ಇಲ್ಲಿ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಎರಡು ರೀತಿಯಲ್ಲಿ ವರ್ಗೀಕರಣ ಮಾಡ್ತೀವಿ. ಭಾರತೀಯ ಚಿಂತಕರ ದೃಷ್ಟಿಯಲ್ಲಿ ಶಿಕ್ಷಣದ ಅರ್ಥ ಮತ್ತು ಪಾಶ್ಚಿಮಾತ್ಯ ಚಿಂತಕರ ದೃಷ್ಟಿಯಲ್ಲಿ ಶಿಕ್ಷಣದ ಅರ್ಥ. ಇಲ್ಲಿ ಭಾರತೀಯ ಒಂದು ಚಿಂತಕರ ದೃಷ್ಟಿಯಲ್ಲಿ ನಾವು ತೆಗೆದುಕೊಂಡಾಗ ಸುಮಾರು 5 ಭಾರತೀಯ ಚಿಂತಕರು ಇಲ್ಲಿ ಬರ್ತಾರೆ. ಮೊದಲನೇದಾಗಿ ರವೀಂದ್ರನಾಥ್ ಟ್ಯಾಗೋರ್ ಅಂತಕ್ಕಂಥವ್ರು, ಸ್ವಾಮಿ ವಿವೇಕಾನಂದರು, ತದನಂತರ ಮಹಾತ್ಮ ಗಾಂಧೀಜಿಯವರು, ಡಾಕ್ಟರ್ ರಾಧಾಕೃಷ್ಣನ್ ಅವರು, ಜೊತೆಗೆ ಜೆ ಕೃಷ್ಣಮೂರ್ತಿ ಅಂತಕ್ಕಂಥವ್ರು. ಈ 5 ಮಹಾನ್ ವ್ಯಕ್ತಿಗಳ ದೃಷ್ಟಿಯಲ್ಲಿ ಶಿಕ್ಷಣ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ಅಧ್ಯಯನ ಮಾಡ್ತೇವೆ. ಇನ್ನು ಪಾಶ್ಚಿಮಾತ್ಯ ಚಿಂತಕರಲ್ಲಿ ಜೀನ್ ಜಾಕ್ಸ್ ರೂಸೋ ಮತ್ತು ಜೊಹಾನ್ ಹೆನ್ರಿಚ್ ಪೆಸ್ಟಾಲಜಿ, ಫ್ರೆಡ್ರಿಚ್ ವಿಲ್ಹೆಲ್ಮ್ ಆಗಸ್ಟ್ ಫ್ರೋಬೆಲ್, ಡಾಕ್ಟರ್ ಜಾನ್ ಡ್ಯೂಯಿ ಮತ್ತು ಡಾಕ್ಟರ್ ಮರಿಯಾ ಮಾಂಟೆಸರಿ, ಇವರ ಒಂದು ದೃಷ್ಟಿಕೋನದಲ್ಲಿ ಶಿಕ್ಷಣ ಅಂದರೆ ಏನು ಅಂತಕ್ಕಂಥದ್ದು ಸುಮಾರು 10 ಜನ ಚಿಂತಕರ ಒಂದು ದೃಷ್ಟಿಯಲ್ಲಿ 10 ದೃಷ್ಟಿಕೋನದಲ್ಲಿ ನಾವು ಶಿಕ್ಷಣ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಭಾಳ ವಿಭಿನ್ನವಾಗಿ ಅವರದೇ ಆದಂಥ ಒಂದು ಚಿಂತನೆಯಲ್ಲಿ ನೀಡಿದ್ದಾರೆ. ವಿದ್ಯಾರ್ಥಿಗಳೇ, ಇವತ್ತು ಕೇವಲ ರವೀಂದ್ರನಾಥ್ ಟ್ಯಾಗೋರ್ ಮತ್ತು ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ಶಿಕ್ಷಣ ಅಂದರೆ ಏನು ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡೋಣ. ಮೊದಲನೇದಾಗಿ ತೆಗೆದುಕೊಳ್ಳೋದಾದರೆ ಭಾರತೀಯ ಚಿಂತಕರಲ್ಲಿ ರವೀಂದ್ರನಾಥ್ ಟ್ಯಾಗೋರ್, ಇವರು ನಿಮ್ಮೆಲ್ಲರಿಗೂ ಚಿರಪರಿಚಿತರು. ಇವರ ಒಂದು ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. 1861ರಿಂದ 1941 ಇವರ ಜೀವಿತಾವಧಿಯಲ್ಲಿ ಭಾರತಕ್ಕೆ ಕೊಟ್ಟಂಥ ಕೊಡುಗೆ ಅಪಾರ. ಭಾರತ ಕಂಡಂಥ ಖ್ಯಾತ ಚಿಂತಕರಲ್ಲಿ ಈ ಟ್ಯಾಗೋರ್ ಅವರು ಸಹಿತ ಒಬ್ಬ ಶ್ರೇಷ್ಠ ಮಹರ್ಷಿ ಅಂತಲೂ ಕರಿತೇವೆ. ಗುರುದೇವ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅಂತಕ್ಕಂಥದ್ದು. ಇವರೊಬ್ಬ ಪ್ರಕೃತಿವಾದಿ, ವೈಯಕ್ತಿಕತಾವಾದಿ, ಜೊತೆಗೆ ರಾಷ್ಟ್ರೀಯತಾವಾದಿ, ಎಲ್ಲಕ್ಕಿಂತ ಮಿಗಿಲಾಗಿ ಒಬ್ಬ ಮಾನವತಾವಾದಿ ಅಂತ ಹೇಳ್ತೀವಿ. ಅವರ ಒಂದು ಶೈಕ್ಷಣಿಕ ಸಿದ್ಧಾಂತಗಳು ಮತ್ತು ಅವರ ಬದುಕಿನ ಸಾಮರ್ಥ್ಯ ತತ್ವಚಿಂತನೆ ಆಧರಿಸಿದ ವಿಚಾರಗಳಾಗಿರತಕ್ಕಂಥವು ನಾವು ಅಧ್ಯಯನ ಮಾಡ್ತೇವೆ. ರವೀಂದ್ರನಾಥ್ ಟ್ಯಾಗೋರ್ ಅವರ ದೃಷ್ಟಿಯಲ್ಲಿ ಶಿಕ್ಷಣ ಅಂದರೆ ಏನು? ಪರೀಕ್ಷೆಯಲ್ಲಿ ಇಷ್ಟು ಬರೆದ್ರೆ ಸಾಕು, 2 ಅಂಕಕ್ಕೆ. ವ್ಯಕ್ತಿಯ ಜೀವನವನ್ನು ಎಲ್ಲ ಜೀವಿಗಳೊಂದಿಗೆ ಸಮನ್ವಯಗೊಳಿಸಿ ಮನಸ್ಸಿಗೆ ಅಂತಿಮ ಸತ್ಯ ಕಂಡುಕೊಳ್ಳುವಂತೆ ಮಾಡುವ ಹಾಗೂ ಆತ್ಮ ಪ್ರಕಾಶ ಮತ್ತು ಪ್ರೇಮಗಳೆಂಬ ಸ್ಥಿರ ಸಂಪತ್ತನ್ನು ಒದಗಿಸಿ ಬದುಕನ್ನು ಅರ್ಥಪೂರ್ಣಗೊಳಿಸುವುದೇ ಶಿಕ್ಷಣ ಅಂತಕ್ಕಂಥದ್ದು. ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದಿದೆ. ನಾವಿಲ್ಲಿ ಅಧ್ಯಯನ ಮಾಡ್ತೇವೆ. ಈ ವಾಕ್ಯ ನೀವು ಬರೆದ್ರೆ ಸಾಕು, ನಿಮಗೆ 2 ಅಂಕ ಅಲ್ಲಿ ನಿಮಗೆ ಪರೀಕ್ಷೆಗೆ ಸಿಗ್ತಕ್ಕಂಥ ಅವಕಾಶಗಳಿದ್ದಾವೆ. ಅಂದರೆ ನೋಡಿ, ಸತ್ಯವನ್ನು ಅಂತಿಮ ಸತ್ಯ ಕಂಡುಕೊಳ್ಳುವಂತೆ ಮಾಡುವಂತಹ ಒಂದು ಸಾಮರ್ಥ್ಯ ಇಲ್ಲಿ ಆಗಬೇಕಾದ್ರೆ, ಆತ್ಮ ಪ್ರಕಾಶನ ಉಂಟಾಗಬೇಕಾದ್ರೆ ಸ್ವಾತಂತ್ರ್ಯ ಮತ್ತು
ಸ್ವ ಅಭಿವ್ಯಕ್ತಿ ಮತ್ತು ಮಾನವ ಪ್ರಕೃತಿ ಮಧ್ಯೆ ಕ್ರಿಯಾತ್ಮಕ ಸಂವಹನ ಉಂಟು ಮಾಡುವಂಥ ವಿಚಾರಗಳು ಟ್ಯಾಗೋರ್ ಅವರು ಶೈಕ್ಷಣಿಕ ತತ್ವಚಿಂತನೆಯಲ್ಲಿ ಕಂಡು ಬಂದಿರತಕ್ಕಂಥದ್ದು ಇದೆ. ಅವರ ದೃಷ್ಟಿಯಲ್ಲಿ ಶಿಕ್ಷಣದ ಅರ್ಥ ಸ್ವತಂತ್ರಕ್ಕೆ ಅವಕಾಶ ಮಾಡಿ ಸ್ವ ಅಭಿವ್ಯಕ್ತಿ ಮೂಡಿಸುವಂಥದ್ದಾಗಿದೆ. ಯಾವ ಶಿಕ್ಷಣ ಬದುಕಿನಿಂದ ದೂರವಾಗಿ ತರಗತಿಯ 4 ಗೋಡೆಗಳಿಗೆ ಸೀಮಿತಗೊಳ್ಳುತ್ತದೆಯೋ ಅದು ಕೃತ್ರಿಮವಾಗಿ ತನ್ನ ಮಹತ್ವವನ್ನು ಕಳೆದುಕೊಳ್ಳುತ್ತದೆ ಅಂತಕ್ಕಂಥ ವಿಚಾರ ಟ್ಯಾಗೋರ್ ಅವರು ಹೇಳ್ತಾರೆ. ಕಲಿಯುವ ವಿಷಯ, ಬೋಧನೆ, ಕಲಿಕೆ, ಪ್ರಕ್ರಿಯೆ ಸಹಜತೆಯಿಂದ ಕೂಡಿರತಕ್ಕಂಥದ್ದೇ ಇಲ್ಲಿ ಶಿಕ್ಷಣ ಅಂತ. ನೋಡಿ, ಕಲಿಯುವ ವಿಷಯ ಹೇಗಿರಬೇಕು ಅಂದರೆ ಬೋಧನೆ, ಕಲಿಕಾ ಪ್ರಕ್ರಿಯೆ ಸಹಜತೆಯಿಂದ ಕೂಡಿರತಕ್ಕಂಥದ್ದು ಆಗಬೇಕು. ಪ್ರಕೃತಿ ಸಂಪರ್ಕಕ್ಕೆ ಬಂದಾಗ ಮಗು ಸತ್ಯ ಮತ್ತು ಸಂತೋಷವೆಂಬ ಶ್ರೇಷ್ಠ ಪ್ರಪಂಚಕ್ಕೆ ಸುಲಭವಾಗಿ ಪರಿಚಿತನಾಗತಕ್ಕಂಥದ್ದಾಗಬೇಕು. ಶಿಕ್ಷಣ ಆತ್ಮದ ಪರಿಪೂರ್ಣ ಹಾಗೂ ಸ್ವತಂತ್ರಪೂರ್ಣ ವಿಕಾಸವಾಗಿರತಕ್ಕಂಥದ್ದಾಗಬೇಕು. ಸ್ವತಂತ್ರಪೂರ್ಣ ಮತ್ತು ಸ್ವ ಅಭಿವ್ಯಕ್ತಿ ಸಾಮರ್ಥ್ಯ ಹೊಂದಿದಂಥ ಕ್ರಿಯಾಶೀಲ ವ್ಯಕ್ತಿಗಳನ್ನು ನಿರ್ಮಾಣ ಮಾಡತಕ್ಕಂಥದ್ದು ಶಿಕ್ಷಣ ಆಗಬೇಕು. ಅದು ನಿಜವಾದ ಶಿಕ್ಷಣ ಅಂತಕ್ಕಂಥದ್ದು. ಅಂದರೆ ಸ್ವ ಅಭಿವ್ಯಕ್ತಿ ಸಾಮರ್ಥ್ಯ ಹೊಂದಿರತಕ್ಕಂಥ ಕ್ರಿಯಾಶೀಲ ವ್ಯಕ್ತಿಗಳನ್ನು ತಯಾರು ಮಾಡ್ತಕ್ಕಂಥದ್ದೇ ಶಿಕ್ಷಣ ಅಂತಕ್ಕಂಥದ್ದು. ಟ್ಯಾಗೋರ್ ಅವರ ದೃಷ್ಟಿಯಲ್ಲಿ ಮತ್ತೊಂದು ಹೇಳ್ತಾರೆ, ಮಗುವಿನ ಬದುಕಿಗೆ ಹತ್ತಿರವಾಗಿರ್ತಕ್ಕಂಥದ್ದು ಅವನಲ್ಲಿ ಹೇಗಿರಬೇಕಂದ್ರೆ ಬೌದ್ಧಿಕ, ಸಾಮಾಜಿಕ, ಆರ್ಥಿಕ, ಸೌಂದರ್ಯೋಪಾಸಕ ಹಾಗೂ ಆಧ್ಯಾತ್ಮಿಕ ವಿಕಾಸನ ಮಾಡುವಂಥದ್ದು ಯಾವುದಾಗಿರುತ್ತೋ ಅದು ಶಿಕ್ಷಣ. ಶಿಕ್ಷಣ ಮಗುವಿಗೆ ಕಲೆ ಮತ್ತು ಸಂಗೀತ, ಕೈಕೆಲಸಗಳು, ಅಭಿನಯ, ನೃತ್ಯ ಮುಂತಾದ ಸಹಜ ಕಲೆಗಳನ್ನು ಬೆಳೆಸುವಂಥ ವಿಷಯ ಈ ಶಿಕ್ಷಣದಲ್ಲಿ ಒಳಗೊಂಡಿರಬೇಕು. ಶಿಕ್ಷಣ ಕೇವಲ ಮಾಹಿತಿ ನೀಡತಕ್ಕಂಥದ್ದಾಗಿರದೆ ಮಕ್ಕಳು ಪ್ರಕೃತಿಯ ಮಡಿಲಲ್ಲಿ ಸಹಜವಾಗಿ ಬೆಳೆಸಿ ಅವರಲ್ಲಿ ಸ್ವಸಾಮರ್ಥ್ಯ ತಂದು ಸುರಕ್ಷಿತರನ್ನಾಗಿ ಮಾಡುವಂಥದ್ದಾಗಬೇಕು ಎಂಬ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಮಕ್ಕಳಲ್ಲಿ ಹೃದಯ ವೈಶಾಲ್ಯತೆ ಮೂಡಿಸಬೇಕು. ಇಡೀ ಜಗತ್ತೇ ಒಂದು ಕುಟುಂಬ ಎಂಬ ಭಾವನೆ, ಕುಟುಂಬದ ಸದಸ್ಯರೆಂಬ ಒಂದು ಭಾವನೆ ಮೂಡಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಯೋಗ್ಯವಾಗಿರ್ತಕ್ಕಂಥ ಶಿಕ್ಷಣ ಅಂತಕ್ಕಂಥದ್ದು ಟ್ಯಾಗೋರ್ ಅವರು ಹೇಳ್ತಾರೆ. ಆದರೆ ಇಲ್ಲಿ ಮಗು ಯಾವುದೇ ಒತ್ತಡವಿಲ್ಲದೆ ನಿರ್ದಿಷ್ಟ ಉದ್ದೇಶಗಳನ್ನು ಒಳಗೊಂಡಿರದೆ ಸಹಜವಾಗಿ ಕಲಿತಕ್ಕಂಥ ಒಂದು ಶಿಕ್ಷಣ ಇಲ್ಲಿ ಆಗಬೇಕು. ಈ ರೀತಿಯಲ್ಲಿ ಅವರ ದೃಷ್ಟಿಕೋನವನ್ನು ನಾವು ನೋಡಿದಾಗ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾದ್ರೆ ಮುಖ್ಯವಾಗಿ ನಾವು ನೆನಪಿಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ, ಇಲ್ಲಿ ಪರಿಪೂರ್ಣ ಹಾಗೂ ಸ್ವತಂತ್ರಪೂರ್ಣ ವಿಕಾಸ ಇಲ್ಲಿ ಆಗಬೇಕಾದ್ರೆ ಸ್ವತಂತ್ರಪೂರ್ಣವಾಗಿರಬೇಕು ಮತ್ತು ಸ್ವ ಅಭಿವ್ಯಕ್ತಿ ಸಾಮರ್ಥ್ಯ ಹೊಂದಿರತಕ್ಕಂಥ ಕ್ರಿಯಾಶೀಲ ವ್ಯಕ್ತಿಯನ್ನಾಗಿ ತಯಾರು ಮಾಡತಕ್ಕಂಥದ್ದು ಶಿಕ್ಷಣ ಆಗಬೇಕು ಅಂತ. 4 ಗೋಡೆ ಮಧ್ಯೆ ಬಿಟ್ಟು ಪ್ರಕೃತಿಯ ಮಡಿಲಲ್ಲಿ ಸೇರಿಸಬೇಕು. ಪ್ರಕೃತಿಯ ಮಡಿಲ ಮೂಲಕನೇ ಆ ಮಗು ಕಲಿಕೆಯನ್ನು ಉಂಟು ಮಾಡಬೇಕು. ಸಹಜವಾಗಿ ಕೌಶಲ್ಯಗಳನ್ನು ಬೆಳೆಸಬೇಕು, ತಿಳುವಳಿಕೆಯನ್ನು ಮೂಡಿಸಬೇಕು, ಸ್ವ ಸಾಮರ್ಥ್ಯ ತಂದು ಸುರಕ್ಷಿತ ವ್ಯಕ್ತಿಯನ್ನಾಗಿ ತಯಾರು ಮಾಡತಕ್ಕಂಥದ್ದು ಯಾವುದಿದೆ ಅದು ಶಿಕ್ಷಣ ಅಂತಕ್ಕಂಥದ್ದು ಟ್ಯಾಗೋರ್ ಅವರು ಹೇಳ್ತಾರೆ. ವಿದ್ಯಾರ್ಥಿಗಳೇ, ನಮ್ಮ ಪರೀಕ್ಷಾ ದೃಷ್ಟಿಯಲ್ಲಿ ನಾವು ನೋಡಿದಾಗ ಕೇವಲ ಇದು 2-3 ಅಂಕಗಳಿಗೆ ಅಥವಾ 5 ಅಂಕಗಳಿಗೆ ಬರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ. ಅವರ ಒಂದು ವಿಚಾರವನ್ನು ಇಷ್ಟು ನೆನಪಿಟ್ರೆ ಸಾಕಾಗ್ತದೆ. ಇನ್ನು ಎರಡನೇದಾಗಿ ನಾವು ನೋಡಿದಾಗ ಸ್ವಾಮಿ ವಿವೇಕಾನಂದರು ಅಂತಕ್ಕಂಥದ್ದು, ಇವರು ಸಹಿತ ಚಿರಪರಿಚಿತರು. ಭಾರತೀಯ ಸಂಸ್ಕೃತಿ ಹಿಂದೂ ಧರ್ಮವನ್ನು ಎತ್ತಿಡಿದಂಥ ವಿಶ್ವಕ್ಕೆ ಸಾರಿದ ಭಾರತದ ಹೆಮ್ಮೆಯ ಪುತ್ರ ಅಂತಲೇ ಕರಿತೀವಿ. ಕೇವಲ ಹತ್ರ ಒಂದು 38-39 ವರ್ಷ ಅವಧಿಯಲ್ಲೇ ವಿಶ್ವದ ಮನವನ್ನೇ ಗೆದ್ದಂಥ ವ್ಯಕ್ತಿ ಸ್ವಾಮಿ ವಿವೇಕಾನಂದರು.
ಇವರ ಒಂದು ಶೈಕ್ಷಣಿಕ ಚಿಂತನೆಗಳು ಮತ್ತು ಅವರ ಒಂದು ಆಧ್ಯಾತ್ಮಿಕ ಚಿಂತನೆಗಳನ್ನು ನಾವು ನೋಡಿದಾಗ ಶಿಕ್ಷಣದ ಕುರಿತಾಗಿ ಚಿಂತನೆಗಳನ್ನು ಅವರ ಭಾಷಣಗಳಿಂದ ಸಂಗ್ರಹಿಸಿರ್ತಕ್ಕಂಥ ಪುಸ್ತಕ ರೂಪದಲ್ಲಿ ಪ್ರಕಟಿಸಿ ಹೊರತಂದಿರತಕ್ಕಂಥ ಕೀರ್ತಿ ರಾಮಕೃಷ್ಣ ಆಶ್ರಮಕ್ಕೆ ಸಲ್ತಕ್ಕಂಥದ್ದು. ರಾಮಕೃಷ್ಣ ಆಶ್ರಮ ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ಶಿಕ್ಷಣ ಅಂದರೆ ಹೇಗಿತ್ತು, ಅವರ ಒಂದು ಭಾಷಣದಲ್ಲಿ ನೋಡಿರ್ತಕ್ಕಂಥ ವಿಚಾರಗಳನ್ನು ಪುಸ್ತಕ ರೂಪದಲ್ಲಿ ಹೊರತಂದಿರತಕ್ಕಂಥದ್ದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಭಾಳ ಸಿಂಪಲ್ ಆಗಿ ಹೇಳ್ತಾರೆ, ಮಾನವನಲ್ಲಿ ಮೊದಲೇ ಅಂತರ್ಗತವಾಗಿರುವಂತಹ ದೈವಿಕ ಪರಿಪೂರ್ಣತೆಯನ್ನು ಪ್ರಕಟಿಸುವುದೇ ಶಿಕ್ಷಣ ಅಂತಕ್ಕಂಥದ್ದು. ಅಂದರೆ ಅವರ ದೃಷ್ಟಿಯಲ್ಲಿ ಹೇಳ್ತಾರೆ, ಮಾನವನಲ್ಲಿ ಮೊದಲೇ ಅಂತರ್ಗತವಾಗಿ ದೈವಿಕ ಶಕ್ತಿ ಇರುತ್ತೆ. ಆ ಶಕ್ತಿ ಪರಿಪೂರ್ಣತೆಯನ್ನು ಹೊರತರ್ತಕ್ಕಂಥ ಕೆಲಸ ಯಾವ್ದು ಮಾಡುತ್ತೆ ಅಂತಂದರೆ ಅದು ಶಿಕ್ಷಣ ಮಾಡುತ್ತೆ. ಅವರ ದೃಷ್ಟಿಯಲ್ಲಿ ಶಿಕ್ಷಣ ಕೇವಲ ವಿಷಯ ಸಂಗ್ರಹ ಅಲ್ಲ, ಅವರ ದೃಷ್ಟಿಯಲ್ಲಿ ಕೇವಲ ಓದು ಬರಹ ಕಲಿಸುವ ಅಥವಾ ಪದವಿ ಒದಗಿಸುವ ಸಾಧನವೂ ಅಲ್ಲ. ಅವರ ದೃಷ್ಟಿಯಲ್ಲಿ ಶಿಕ್ಷಣ ಅಂದರೆ ವ್ಯಕ್ತಿಯ ನಡತೆಯನ್ನು ರೂಪಿಸ್ತಕ್ಕಂಥದ್ದು. ಅವರ ದೃಷ್ಟಿಯಲ್ಲಿ ಮಾನಸಿಕ ಶಕ್ತಿಯನ್ನು ತುಂಬತಕ್ಕಂಥದ್ದು, ಅವನ ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸ್ತಕ್ಕಂಥದ್ದು ಮತ್ತು ಮಗುವನ್ನು ಸ್ವಾವಲಂಬನೆಯಾಗಿ ಮಾಡತಕ್ಕಂತಹ ಒಂದು ಪ್ರಕ್ರಿಯೆ ಯಾವುದಾಗಿರ್ತದೋ ಅದು ಶಿಕ್ಷಣ ಅಂತಕ್ಕಂಥದ್ದನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಸ್ಪಷ್ಟವಾಗಿ ನೆನಪಿಡಬೇಕು ವಿದ್ಯಾರ್ಥಿಗಳೇ, ವ್ಯಕ್ತಿಯ ನಡತೆಯನ್ನು ರೂಪಿಸ್ತಕ್ಕಂಥದ್ದು, ವ್ಯಕ್ತಿಯ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥದ್ದು ಮತ್ತು ಆತನ ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸುವುದರ ಮೂಲಕ ಸ್ವಾವಲಂಬನೆಯನ್ನಾಗಿ ಮಾಡುವಂಥ ಒಂದು ಪ್ರಕ್ರಿಯೆ ಯಾವುದಿರುತ್ತದೋ ಅದು ನಿಜವಾದ ಶಿಕ್ಷಣ ಅಂತಕ್ಕಂಥ. ಅಂದರೆ ಜೀವನ ರೂಪಿಸುವ ಮತ್ತು ಮಾನವೀಯತೆ ತರುವಂಥ ಒಂದು ಸಾಧನ ಶಿಕ್ಷಣವಾಗಬೇಕು. ಮತ್ತೊಂದು ಕಡೆಗೆ ಹೇಳ್ತಾರೆ, ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನಂತಹ ನರ ಯಾವುದಕ್ಕೂ ಜಗ್ಗದ ಪ್ರಚಂಡ ಇಚ್ಛಾಶಕ್ತಿಯನ್ನು ಉಂಟು ಮಾಡುವ ಮೂಲಕ ವ್ಯಕ್ತಿಯನ್ನು ಧೀರನನ್ನಾಗಿ ಮತ್ತು ಪುರುಷ ಸಿಂಹನನ್ನಾಗಿ ತರಬೇತಿಗೊಳಿಸುವಂತಹ ಕಾರ್ಯವೇ ಶಿಕ್ಷಣ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಯಾವುದೇ ಜ್ಞಾನ ಹೊರಗಿನಿಂದ ಬರುವಂಥದ್ದಲ್ಲ, ಅದು ವ್ಯಕ್ತಿಯಲ್ಲೇ ಮೊದಲೇ ಅಡಗಿಕೊಂಡಿರ್ತಕ್ಕಂಥ ಸೂಕ್ತ ಶಕ್ತಿಯಾಗಿರುತ್ತದೆ. ಈ ಅಂತರ್ಗತ ಶಕ್ತಿಯನ್ನು ಹೊರತಂದು ಪ್ರಕಟಿಸುವಂಥ ಒಂದು ಪ್ರಕ್ರಿಯೆ ನಿಜವಾದ ಅರ್ಥದಲ್ಲಿ ಶಿಕ್ಷಣ. ವ್ಯಕ್ತಿಯ ಶಾರೀರಿಕ ಸದೃಢತೆ ಜೊತೆಗೆ ಹೃದಯ ವೈಶಾಲ್ಯತೆ ಹೆಚ್ಚಿಸುವ ಮೂಲಕ ಆತನನ್ನು ಸದ್ಗುಣ ಸಂಪನ್ನನನ್ನಾಗಿ ಮಾಡಿ ಎಲ್ಲರೊಡನೆ ಸುಮಧುರವಾಗಿರ್ತಕ್ಕಂಥ ಬಾಂಧವ್ಯ ಮತ್ತು ಪ್ರೀತಿ ವಿಶ್ವಾಸಗಳೊಂದಿಗೆ ಬದುಕುವಂತೆ ಮಾಡುವುದೇ ನಿಜವಾದ ಅರ್ಥದಲ್ಲಿ ಶಿಕ್ಷಣ ಅಂತಕ್ಕಂಥದ್ದನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ನೋಡಿ, ಅವರ ವಿಚಾರದಲ್ಲಿ ಎಷ್ಟು ಅರ್ಥಪೂರ್ಣವಿದೆ. ಟ್ಯಾಗೂರ್ ಅವರ ವಿಚಾರ ಮತ್ತು ಸ್ವಾಮಿ ವಿವೇಕಾನಂದರ ವಿಚಾರಗಳನ್ನು ಸಹಿತ ನಾವಿಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳೇ. ಮತ್ತೆ ಒಂದು ತರಗತಿಯಲ್ಲಿ ನಾವು ನೋಡೋಣ ಗಾಂಧೀಜಿಯವರ ದೃಷ್ಟಿಕೋನದಲ್ಲಿ. ಗಾಂಧೀಜಿಯವರ ದೃಷ್ಟಿಕೋನದಲ್ಲಿ ಶಿಕ್ಷಣ ಅಂದರೆ ಏನು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ನಮಸ್ಕಾರ ವಿದ್ಯಾರ್ಥಿಗಳೇ. ಇದನ್ನು ಸ್ವಲ್ಪ ಪಠ್ಯಪುಸ್ತಕವನ್ನು ತೆಗೆದು ನೀವು ಅಧ್ಯಯನ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ನೀವು ಮತ್ತೆ ಸರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ. ನಮಸ್ಕಾರ ವಿದ್ಯಾರ್ಥಿಗಳೇ.